ಜಾಣ ರೈತರಿಗೆ ದ್ರಾಕ್ಷಿ ಬೆಳೆ ಅತ್ಯಂತ ಸುಲಭವಾಗಿ ಬೆಳೆಯುವಂಥ ಬೆಳೆ. ಯಾಕಂದರೆ ದ್ರಾಕ್ಷಿಗೆ ಭೂಮಿ, ವಾತಾವರಣ ಹಾಗೂ ಬೆಳೆಯ ಮಧ್ಯೆ ಅನ್ಯೋನ್ಯ ಸಂಬಂಧನ ಕಲ್ಪಿಸಿದಾಗ ದ್ರಾಕ್ಷಿ ಯಾವುದೇ ತೊಂದರೆಗಳಿಲ್ಲದೆ ಹುಲುಸಾದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ದೇವರಹಿಪ್ಪರಗಿ ತಾಲೂಕಿನ ಚಟ್ಟರ್ಕಿ ಗ್ರಾಮದ ಶ್ರೀಶೈಲ್ ಅನ್ನುವಂಥ ಪ್ರಗತಿಪರ ರೈತರೇ ಹಾಗೂ ಅವರ ದ್ರಾಕ್ಷಿ ಬೆಳೆಯ ಸಾಕ್ಷಿ. ಎಲ್ಲರೂ ದ್ರಾಕ್ಷಿ ಅಂದ ತಕ್ಷಣ ಜಾಲತಾಣಗಳಲ್ಲಿ ಕಂಡುಬಂದಂಥ ಔಷಧಿಗಳನ್ನು ಪ್ರಚಾರ ಪ್ರಿಯರು ಪ್ರಚಾರಗೊಳಿಸಿದಂಥ ಯಾವುದೇ ಔಷಧಿಗಳನ್ನು ದಿನನಿತ್ಯ ಎರಡೆರಡು ಬಾರಿ ಸಿಂಪರಣೆ ಮಾಡುವುದು ಹಾಗೂ ಅದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳದೆ ಸಿಕ್ಕ ರಾಸಾಯನಿಕ ಗೊಬ್ಬರಗಳನ್ನು ಅದಕ್ಕೆ ಬಳಸುವುದು, ಇದನ್ನೆಲ್ಲ ಮಾಡುವುದರಿಂದ ಅದಕ್ಕೆ ತೊಂದರೆ ಪರಿಹರಿಸೋದಕ್ಕಿಂತ ಹೆಚ್ಚು ತೊಂದರೆಯನ್ನು ನಾವಾಗೇ ತಂದೊಡ್ತಾ ಇದ್ದೀವಿ. ಯಾಕಂದರೆ ಈಗಿಂತ ಪೂರ್ವದಲ್ಲಿ ಯಾವುದೇ ಸಿಂಪರಣೆ, ಯಾವುದೇ ಗೊಬ್ಬರಗಳಿಲ್ಲದೆ ತನ್ನಿಂದ ತಾನೇ ಸ್ವತಃ ಪ್ರೂನಿಂಗ್ ಮಾಡಿಕೊಂಡು ಬೆಳೆದು ಹಣ್ಣುಗಳನ್ನು ಕೊಡುವಂಥ ದ್ರಾಕ್ಷಿ ಬೆಳೆ ಇತ್ತಿತ್ತಲಾಗಿ ಅತಿಯಾದ ತೊಂದರೆಗೆ ಒಳಗಾಗುತ್ತಿದೆ. ಈ ತೊಂದರೆ ನಿವಾರಣೆಗೋಸ್ಕರ ರೋಹಿಣಿ ಸಂಸ್ಥೆ ಅರಿಶಿಣ, ಕಬ್ಬು ಹಾಗೂ ಇನ್ನಿತರ ಬೆಳೆಗಳ ಮೇಲೆ ಒಂದು ಯೋಗ್ಯ ಉಪದೇಶವನ್ನು ಕೊಡುವ ಜೊತೆಗೆ ದ್ರಾಕ್ಷಿಯಲ್ಲಿಯೂ ಸಹಿತ ತಾಂತ್ರಿಕ ವಿವರಗಳನ್ನು ಹಂಚಿಕೊಳ್ತಾ ಇದೆ. ಈ ನಮ್ಮ ತಾಂತ್ರಿಕ ವಿವರಗಳೊಂದಿಗೆ ಈ ದಿವಸ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಚಟ್ರಿ ಗ್ರಾಮದ ಶ್ರೀಶೈಲ್ ನಾಗಪ್ಪಗೋಳು ಇವರ ಹೊಲಕ್ಕೆ ಬಂದಿದ್ದೇವೆ. ಈ ಒಂದು ಉತ್ಕೃಷ್ಟವಾದ ಬೆಳೆಯ ಬಗ್ಗೆ ಅವರನ್ನೇ ಸ್ವಲ್ಪ ವಿಚಾರಿಸೋಣ. ನಮಸ್ಕಾರ, ಏನು ತಮ್ಮ ಹೆಸರು? ಶ್ರೀಶೈಲ್ ನಾಗಪ್ಪಗೋಳು ಸರ್. ಹಾಂ, ಈ ಹಿಂದೆ ನಿಮಗೆ ದ್ರಾಕ್ಷಿ ಬೆಳೆಯೋ ಬಗ್ಗೆ ಅನುಭವ ಇತ್ತು ಸರ್. ಹಾಂ, ಆದರೂ ಇಷ್ಟೊಂದು ಹುಲಸಾಗಿ ತೊಂದರೆಗಳಿಲ್ಲದೆ ಬೆಳೆಯುವಂಥ ಸ್ಥಿತಿ ಇರಲಿಲ್ಲ. ಈಗ ಯಾಕೆ ಇಷ್ಟು ಚೆನ್ನಾಗಿ ಬಂದಿದೆ? ನಾವು ರೋಹಿಣಿ ಕಂಪ್ನಿಯವ್ರ ಸಿಬ್ಬಂದಿ ಸರ್ ನಮಗೆ ಬಂದು ಎಲ್ಲ ಐಡಿಯಾ ಹೇಳ್ತಾರೆ ಸರ್. ಹಾಂ, ಅವರಿಂದ ಈ ಥರ ಚೆನ್ನಾಗಿದೆ ಸರ್. ಮುಖ್ಯವಾಗಿ ದ್ರಾಕ್ಷಿ ಬೆಳೆಗೆ ಪೋಷಕಾಂಶಗಳು ಬೇಕು. ಈಗ ಪೋಷಕಾಂಶಗಳ ಅವಶ್ಯಕತೆ ಯಾಕಿದೆ ಅಂದರೆ, ಮೊದಲೆಲ್ಲ ಬೀಜಯುಕ್ತ ಬೋಕ್ರಿ, ಅನಾಬ್ಶಾಹಿ ಅಂತ ತಳಿಗಳು ಬೆಳೀತಾ ಇದ್ದು. ಈಗ ನಾವು ಅದನ್ನು ತಳಿ ಅಭಿವೃದ್ಧಿ ಮಾಡಿದಾಗ ಸೀಡ್ಲೆಸ್ ದ್ರಾಕ್ಷಿ, ಅದರಲ್ಲಿಯೂ ಹೆಚ್ಚು ಸಕ್ಕರೆ ಅಂಶವನ್ನು ಹೊಂದಿರುವಂಥ ದ್ರಾಕ್ಷಿ ಬೆಳೆಯುವಾಗ ಸಹಜವಾಗಿಯೇ ಅತಿ ಹೆಚ್ಚು ಗೊಬ್ಬರ ಬೇಕು. ಈಗಿನ ಅಂದಾಜು ಪ್ರಕಾರ 1.5, 2.25 ಹಾಗೂ 3 ಅನುಪಾತದಲ್ಲಿ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಒದಗಿಸಬೇಕಾದಂಥ ಪರಿಸ್ಥಿತಿ ಇದೆ. ಎಲ್ಲವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಎಲ್ಲವೂ ಕೊರತೆ ಕಡಿಮೆ ಆದರೆ ಬೆಳವಣಿಗೆ ಕುಂಠಿತ ಆಗಬಹುದು. ರಂಜಕದ ಕೊರತೆ ಆದರೆ ಬೆಳೆಯ ಇಡೀ ರಚನೆ ಅಸ್ತವ್ಯಸ್ತವಾಗುವಂಥ ವ್ಯವಸ್ಥೆ ಇರ್ತದೆ. ಯಾಕಂದರೆ ಪ್ರತಿ ಸಲ ಏಪ್ರಿಲ್ ಪ್ರೂನಿಂಗ್ ಹಾಗೂ ಅಕ್ಟೋಬರ್ ಪ್ರೂನಿಂಗ್ನಲ್ಲಿ ಹೊಸ ತಂತು ಬೇರುಗಳು ಬೆಳೆದು ಅವು ಇಡೀ ಗಿಡದ ಬೆಳವಣಿಗೆ ವ್ಯವಸ್ಥೆಯನ್ನು ಹಂಚಿಕೊಳ್ಳೋದಕ್ಕೆ ಬೇರುಗಳು ಭದ್ರವಾಗಿರಬೇಕು. ಆ ಫಾಸ್ಫೇಟನ್ನು ನಾವು ಕೊಡುವುದರಲ್ಲಿ ಎಡುತ್ತಾ ಇದ್ದೀವಿ. ಹೆಚ್ಚಿನ ಜನರು ರಂಜಕಯುಕ್ತ ಫಾಸ್ಫೇಟನ್ನು ಕೊಡಬೇಕಾದ್ರೆ ಕಾಂಪ್ಲೆಕ್ಸ್ ಗೊಬ್ಬರ, DAP ಗೊಬ್ಬರ ನಾವು ಕೊಡ್ತಾ ಇದ್ದೀವಿ. ಈ DAP ಹಾಗೂ ಕಾಂಪ್ಲೆಕ್ಸ್ನಲ್ಲಿ ಹೆಚ್ಚು ಸಲ್ಫ್ಯೂರಿಕ್ ಆ್ಯಸಿಡ್ನಿಂದ ಫಾಸ್ಫೇಟನ್ನು ರಂಜಕದ ಪೆಂಟಾಕ್ಸೈಡ್ ಆಗಿ ಪರಿವರ್ತನೆ ಮಾಡುವಾಗ ಅತಿ ಹೆಚ್ಚು ಸಲ್ಫ್ಯೂರಿಕ್ ಆ್ಯಸಿಡ್ ಈ ಮಣ್ಣಿನಲ್ಲಿ ಬೆರೆತುಕೊಂಡು ಮಣ್ಣಿನಲ್ಲಿಯ ಸಹಜ ಜೈವಿಕ ಕ್ರಿಯೆಯನ್ನು ಕುಂಠಿತಗೊಳಿಸ್ತಾ ಇದೆ. ಅದಕ್ಕಾಗಿ 60% ಸಾವಯವ ರೂಪದ, 40% ರಾಸಾಯನಿಕ ರೂಪದ ಪೋಷಕಾಂಶಗಳು ಒದಗಿಸಿದಲ್ಲಿ ಈ ಸಸ್ಯಗಳಿಗೆ ಬರುವಂಥ ತೊಂದರೆಗಳನ್ನು 90%ರಷ್ಟು ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿದೆ. ಆ ದಿಸೆಯಲ್ಲಿ ಇದಕ್ಕೆ ಆರಂಭದಲ್ಲಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಮಣ್ಣನ್ನು ನೋಡಿ ಇದಕ್ಕೆ ಪೂರಕವಾದ ವ್ಯವಸ್ಥೆ ಏನೂ ಇಲ್ಲ ಇದರಲ್ಲಿ. ಯಾಕಂದರೆ ಮಣ್ಣಿನ ಇಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಕರಗಲಾರದ ಲವಣಾಂಶ ಪ್ರಮಾಣ 1ಕ್ಕಿಂತ ಒಳಗಡೆ ಇರಬೇಕು. ಇದು 2.35 ಇದೆ. ನೀರಿನ ಲವಣಾಂಶಗಳ ಪ್ರಮಾಣವು ಸಹಿತ 2ರವರೆಗೆ ನಾವು ಬೆಳೆಸಬಹುದು. ಅದು ಸಹಿತ 2.5 ಸಮೀಪ ಇದೆ. ಈ ರೀತಿ ಇರುವಾಗ ಸಹಜವಾಗಿ ಮಣ್ಣಿನಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗುತ್ತದೆ. ಸೋಡಿಯಂ ಪ್ರಮಾಣ ಹೆಚ್ಚಾದಾಗ ಪೋಷಕಾಂಶಗಳ ಪರಿವರ್ತಿತ
ಮೂಲ ವಸ್ತುಗಳು ಸರಾಗವಾಗಿ ಪ್ರವಹಿಸುವುದಕ್ಕೆ ಅಡೆತಡೆ ಉಂಟಾಗಿ ಇದು ಮ್ಯಾಚುರಿಟಿ ಸಮಸ್ಯೆ, ಮಾಗುವಿಕೆಯ ಸಮಸ್ಯೆ ಹಾಗೂ ಪೂರ್ಣ ಪ್ರಮಾಣದ ಕೊನೆಯವರೆಗೂ ಸಕ್ಕರೆ ಪ್ರಮಾಣ ಸಮನಾಗಿ ಬರದೇ ಇರುವಂಥ ಸಮಸ್ಯೆ, ವಾಟರ್ ಬೇರಿ, ಶಾರ್ಟ್ ಬೇರಿ, ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗ್ತಾವೆ. ಅದಕ್ಕಾಗಿ ಅದನ್ನು ನಾವು ಕ್ರಮಬದ್ಧಗೊಳಿಸಲು ಮ್ಯಾಗ್ನೇಸಿಯಂ ಯುಕ್ತ ಸಿಲಿಕಾವನ್ನು ನಾವು ಸಿಲ್ಮ್ಯಾಗ್ ಅನ್ನುವಂಥ ಗೊಬ್ಬರದ ಜೊತೆ ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಂಜಕವನ್ನು ಒದಗಿಸುವುದಕ್ಕಾಗಿ ಈಕೋ ಕನೆಕ್ಟ್ ಶುದ್ಧ ಸಗಣಿ, ಮೂತ್ರ, ರಾಕ್ ಫಾಸ್ಫೇಟ್ ಹಾಗೂ ಜೈವಿಕ ಜೀವಾಣುಗಳನ್ನು ಮಿಶ್ರಣ ಮಾಡಿ ತಯಾರಿಸಿದ ಈಕೋ ಕನೆಕ್ಟ್ ನೈಸರ್ಗಿಕವಾಗಿ ತನ್ನಲ್ಲಿರುವ ರಂಜಕವನ್ನು ಬಿಡುಗಡೆ ಮಾಡುವುದರೊಂದಿಗೆ ಭೂಮಿಯಲ್ಲಿದ್ದ ಬಿಡುಗಡೆಯಾಗಲಾರದ ಕಠಿಣ ರಂಜಕವನ್ನು ಸಹಿತ ಆಮ್ಲಜನಕಯುಕ್ತ ಫಾರ್ಮಿಗೆ ತರುತ್ತದೆ. ಅಂದರೆ ಪಿಯನ್ನು P2O5 ರಂಜಕದ ಪೆಂಟಾಕ್ಸೈಡ್ ರೂಪಕ್ಕೆ ಪರಿವರ್ತಿಸುವುದರಿಂದ ಈ ಬೆಳೆಗೆ ಯಾವಾಗಲೂ ಸಹಿತ ರಂಜಕದ ಕೊರತೆ ಆಗದಂತೆ ನಿರಂತರವಾಗಿ ಕೊಡ್ತಾ ಹೋಗುತ್ತದೆ. ಆವಾಗ ಇಂಥ ಅಸಮ ಭೂಮಿ, ಅಸಮ ನೀರು, ಇಂಥ ಪರಿಸ್ಥಿತಿಯಲ್ಲಿ ಸಹಿತ ಈ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ಬೇಕಾಗುವಂಥ ಅವಶ್ಯಕ ಪೋಷಕಾಂಶಗಳನ್ನು, ಅವಶ್ಯಕ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡಿದೆ. ಡೌನಿ ಮಿಲ್ಡ್ಯೂ ಜಾಣ ರೈತರಿಗೆ ಅದು ಬರುವುದಕ್ಕಿಂತ 2-3 ದಿವಸ ಅಡ್ವಾನ್ಸ್ ಅದು ತೋರಿಸುತ್ತದೆ. ಆ ಲಕ್ಷಣಗಳನ್ನು ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಾಗ ನಮ್ಮ ರೈತರಲ್ಲಿರುವಂಥ ಒಂದು ಮನಸ್ಥಿತಿ ಏನಿದೆ, ಹೆಚ್ಚು ವೆಚ್ಚದ ಔಷಧಿಗಳು ಹೆಚ್ಚು ಕೆಲಸ ಮಾಡುತ್ತವೆ ಅಂಥೇಳಿ ಕಡಿಮೆ ಪ್ರಮಾಣದ ಔಷಧಿಗಳನ್ನ ಇದು ಮಾಡೋದಿಲ್ಲ. ಆದರೆ ಅತಿ ಹೆಚ್ಚು ಸಾಂದ್ರತೆ ಇದ್ದಂಥ ಶಿಲೀಂಧ್ರನಾಶಕಗಳನ್ನು ನಾವು ಇದಕ್ಕೆ ಕೊಟ್ಟಾಗ ಒಂದು ಸಲ ಶಿಲೀಂಧ್ರಗಳು ಅಡಿಕ್ಟ್ ಆದರೆ ಮತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಶಿಲೀಂಧ್ರಗಳು ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿ ಬರುತ್ತದೆ. ಅದಕ್ಕಾಗಿ ಎಂತಹ ಡೌನಿ ಮಿಲ್ಡ್ಯೂ ರೋಗ ಇದ್ದರೂ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾದಾಗ ದಿನನಿತ್ಯ ಬೆಳೆಯುವಿಕೆ ಹಾಗೂ ಮಾಗುವಿಕೆ ಪ್ರಮಾಣದಲ್ಲಿ ವ್ಯತ್ಯಾಸವಾಗುವುದಕ್ಕೆ ಪ್ರಾರಂಭವಾಗೋದರಿಂದ ಮಳೆ ಆದರೆ ಹೆಚ್ಚು ವಾತಾವರಣದಲ್ಲಿ ಆರ್ದ್ರತೆ ಇದ್ದರೂ ಬೇರು ಮುಖಾಂತರ ಲಘು ಪೋಷಕಾಂಶಗಳು ಹಾಗೂ ಪೊಟ್ಯಾಷ್ ಬಸಿದು ಹೋಗೋದರಿಂದ ಇವುಗಳಲ್ಲಿ ಆ ನೈಟ್ರೇಟ್ ಮಾತ್ರ ನೈಟ್ರಿಕ್ ಆ್ಯಸಿಡ್ ಮುಖಾಂತರ ಅಮಿನೋ ಆಮ್ಲವಾಗಿ ಇದು ಗೊನೆಯ ದೇಟುಗಳ ಹೊರಗೆ, ಎಲೆಗಳ ಹೊರಗೆ ಬಸಿಯುವುದರಿಂದ ಅದನ್ನು ತಿನ್ನುವ ಸಲುವಾಗಿ ಅದರ ಆಹಾರವಾಗಿ ಪರಿವರ್ತಿಸಿಕೊಂಡು ಎಲ್ಲ ಶಿಲೀಂಧ್ರಗಳು ಎಲೆ ಕೆಳಗಡೆ ಹಾಗೂ ಗೊನೆಗಳಲ್ಲಿ ಬೆಳೆಯುತ್ತವೆ. ಇದಕ್ಕೆ ನಾವು ಡೌನಿ ಮಿಲ್ಡ್ಯೂ, ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಅದಕ್ಕಾಗಿ ಆ ಸಮಯದಲ್ಲಿ ಸಮತೋಲಿತ ಬೋರಾನ್ ಆಧಾರದ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಕ್ರಮಬದ್ಧವಾಗಿ ಸಿಂಪರಣೆ ಮಾಡ್ತಾ ಇದ್ದರೆ ಅದು ಬಸಿಯುವಿಕೆಯನ್ನು ತಡೆಗಟ್ಟಿ ಎಲೆಗಳ ಹಾಗೂ ಗೊನೆಗಳ ಮಾಗುವಿಕೆ ಸಮಯವನ್ನು ಹೊಂದಾಣಿಕೆ ಮಾಡುವುದರಿಂದ ಇದು ಅತ್ಯುತ್ತಮ ರೀತಿಯಲ್ಲಿ ಬೆಳೆ ರೋಗ ಸಹಿಷ್ಣುತೆಯನ್ನು ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ಇದಕ್ಕೆ ಯಾವುದೇ ರೋಗಗಳಿಲ್ಲ, ಕೊರತೆಯ ಲಕ್ಷಣಗಳೇ ರೋಗ. ಕೊರತೆಯ ಲಕ್ಷಣಗಳನ್ನು ಮೊದಲೇ ಅನುಸರಿಸಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಆ ಕೊರತೆಯ ಪೋಷಕಾಂಶಗಳನ್ನು ಕೊಡಬೇಕಾದ ರೂಪದಲ್ಲಿ, ಆ ಬೆಳೆ ಬಯಸುವ ರೂಪದಲ್ಲಿ ನಾವು ಕೊಟ್ಟರೆ ಇದನ್ನು ನಾವು ಚೆನ್ನಾಗಿ ಉತ್ತಮ ಬೆಳೆ ಹಾಗೂ ಗುಣಮಟ್ಟದ ಬೆಳೆ, ರೆಸಿಡ್ಯುವಲ್ ಫ್ರೀ, ಶೇಷರಹಿತ ದ್ರಾಕ್ಷಿಯನ್ನು ಬೆಳೆಯೋದಕ್ಕೆ ಸಾಧ್ಯದ. ಆ ದಿಸೆಯಲ್ಲಿ ನಮ್ಮ ರೈತರು ಮನಸ್ಸಿಟ್ಟು ಈ ವರ್ಷ ನಿಜವಾಗಿಯೂ ಅವರು ದ್ರಾಕ್ಷಿಯನ್ನು ಬೆಳೆಯೋದಕ್ಕಿಂತ ದ್ರಾಕ್ಷಿ ಬೆಳೆಯಲ್ಲಿ ತೊಂದರೆಗಳನ್ನ ಪರಿಹಾರಗೋಸ್ಕರ ತಮ್ಮ ಬುದ್ಧಿಮತ್ತೆಯನ್ನು ಬೆಳೆಸಿಕೊಂಡಿದ್ದಾರೆ. ಈ ರೀತಿ ರೈತರು ಬೆಳೆಯ ಜೊತೆ ಮಾತನಾಡಿ ಅವುಗಳ ಸಮಸ್ಯೆ ಅರ್ಥ ಮಾಡಿಕೊಂಡು ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡರೆ ಖರ್ಚು ಕಡಿಮೆ ಆಗುತ್ತದೆ, ಇಳುವರಿಯೂ ಹೆಚ್ಚಾಗುತ್ತದೆ ಹಾಗೂ ಇಳುವರಿ ಗುಣಮಟ್ಟದ ಇಳುವರಿಯೂ ಆಗಿರುತ್ತದೆ. ಅದಕ್ಕಾಗಿ ನೀವೇನು ಹೇಳ ಬಯಸ್ತೀರಿ ರೈತರಿಗೆ? ಏನಿಲ್ಲ ಸರ್, ಚೆನ್ನಾಗೈತೆ ಸರ್. ನಿಮ್ಮದು ಕಂಪ್ನಿ ಸಿಬ್ಬಂದಿಯವರು ಎಲ್ಲ ಐಡಿಯಾ ಚೆನ್ನಾಗಿ ಹೇಳ್ಯಾರ ಸರ್. ಅವ್ರಿಂದ ಚೆನ್ನಾಗಿ ಬಂದಿದೆ ಸರ್ ಬೆಳೆ ವರ್ಷಕ್ಕೆ. ಉಳಿದ ದ್ರಾಕ್ಷಿ ಬೆಳೆಗಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಅವರು ಎಲ್ಲರೂ ದ್ರಾಕ್ಷಿ ಬೆಳೆಗಾರರು ಈ ರೋಹಿಣಿ ಕಂಪ್ನಿ ಇದು ನೋಡಿ ಐಡಿಯಾ ತಿಳ್ಕೊಂಡು ಸರ್ ಇಂದ ಚೆನ್ನಾಗಿ ಬೆಳೆಯುತ್ತೆ ಸರ್. ಓಕೆ, ನಮಸ್ಕಾರ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.